ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಈ ಮಾರ್ಕೆಟ್ ಫಾಲಲ್ಲಿ ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ನ ಯಾವ ರೀತಿ ಸೆಲೆಕ್ಷನ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಪರ್ಸ್ನಲಾಗಿ ನಾನು ಯಾವುದನ್ನ ಫಾಲೋ ಆಗ್ತೀನಿ ಅದನ್ನೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ, ನೀವು ಸ್ಟಾಕ್ಸ್ಗೆ ಹೋಗ್ಬೇಕು ಅಂತಂದರೆ ನಿಮಗೆ ಸ್ಟಾಕ್ಸಲ್ಲಿ ಆಲ್ರೆಡಿ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು, ಸ್ಟಾಕ್ ಮಾರ್ಕೆಟು ಏನು ಅಂತ. ಇಲ್ಲದೆ ಹೋದರೆ ಆ್ಯಸ್ ಎ ಬ್ರದರಾಗಿ ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸ್ ಸವಾಸಕ್ಕೆ ಫಸ್ಟ್ ಆಫ್ ಆಲ್ ಹೋಗಬೇಡಿ. ನೀವು ಮ್ಯೂಚುವಲ್ ಫಂಡು, ETF ಇದೈತೆ, ಇದಕ್ಕೆ ಹೋಗಿ ಬೈ ಏನಾದ್ರೂ ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ನನಗೆ ಗೊತ್ತು ಅನ್ನೋರಿದ್ದರೆ ಮಾತ್ರ ಸ್ಟಾಕ್ಸ್ಗೆ ಹೋಗಿ. ಅದು ನಾನು ಫಂಡಮೆಂಟಲಿ ಗುಡ್ ಸ್ಟಾಕ್ಸು, ಮ್ಯೂಚುವಲ್ ಫಂಡ್ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಮ್ಯೂಚುವಲ್ ಫಂಡ ರನ್ ಮಾಡ್ತಾರಲ್ಲ, ಅದರಿಂದ ಒಳ್ಳೆ ಫಂಡಮೆಂಟಲಿ ಗುಡ್ ಸ್ಟಾಕ್ನ ಯಾವ ರೀತಿ ಸೆಲೆಕ್ಷನ್ ಮಾಡೋದು, ನಾನು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಏನಪ್ಪ ಅಂತಂದರೆ, ಯಾವ ರೀತಿನಪ್ಪ ಅಂತಂದರೆ, ನಿಮ್ಮದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡುವಂಥದ್ದು ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಮಂತ್ಲಿ ಪೋರ್ಟ್ಫೋಲಿಯೋ. ಇಲ್ಲಿ ನೋಡಿರಿ, ಮಂತ್ಲಿ ಪೋರ್ಟ್ಫೋಲಿಯೋ ಅಂತ ಹೊಡೆದ್ಬಿಟ್ಟು ಮನಿ ಕಂಟ್ರೋಲ್ ಅಂತ ಹೊಡೀರಿ. ಈ ಥರ ಬರ್ತದೆ. ಈ ಥರದ್ದು ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ಇಲ್ಲಿ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಅಂತ ಐತಲ್ಲ, ಇದು ಸೆಕೆಂಡ್ ಒನ್ನು. ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಯ್ತದೆ. ಈ ರೀತಿ ಓಪನ್ ಆದಮೇಲೆ ನೀವು ಸ್ವಲ್ಪ ಕೆಳಗಡೆ ಬಂದರೆ ಹೋಲ್ಡಿಂಗ್ಸ್ ಅಂತ ಇರ್ತದೆ, ಟಾಪ್ 10 ಹೋಲ್ಡಿಂಗ್ಸು. ಇಲ್ಲಿ ನೋಡಿ, ಈ ಮಂತಲ್ಲಿ HDFC ಬ್ಯಾಂಕು, ಪವರ್ ಗ್ರಿಡ್, ICICI ಬ್ಯಾಂಕು, ಕೋಲ್ ಇಂಡಿಯಾ, ಇವತ್ರಲ್ಲೆಲ್ಲದ್ರೂ ಜಾಸ್ತಿ ಮಾಡ್ಕೊರೆ. ಬಜಾಜ್ ಹೋಲ್ಡಿಂಗ್ಸು, ITC, ಕೋಟಕ್ ಮಹೇಂದ್ರ ಬ್ಯಾಂಕು, ಈ ಥರದ್ರ ಕೆಲವು ಈ RMR ಮೇಲಕ್ಕೆ ಇರುವೆಲ್ಲ ಪರ್ಚೇಸ್ ಮಾಡೋರೆ ಅಂತ. ಹಿಂಗಂದ ತಕ್ಷಣ ನೀವು ಪರ್ಚೇಸ್ ಮಾಡುವಂಗಿಲ್ಲ. ಇವರು ಈ ತಿಂಗಳು ಪರ್ಚೇಸ್ ಮಾಡಿರ್ಬೋದು, 30 ತಿಂಗಳು ಕಡಿಮೆಯಿಂದ ಜಾಸ್ತಿ ಮಾಡ್ಕೊಬಂದಿರ್ಬೋದು, ಈ ಥರ ಮಾಡಿರ್ಬೋದು. ನೀವೇನು ಮಾಡಬೇಕು, ಸ್ವಲ್ಪ ಮತ್ತೆ ಮೇಲಕ್ಕೆ ಬಂದರೆ ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಇರ್ತದೆ ಮೇಲ್ಗಡೆ. ಈ ಪೋರ್ಟ್ಫೋಲಿಯೋನ ಓಪನ್ ಮಾಡ್ಕೊಳ್ಳಿ. ಪೋರ್ಟ್ಫೋಲಿಯೋನ ಓಪನ್ ಮಾಡಿಕೊಂಡು ನೀವು ಕೆಳಗಡೆ ಬಂದರೆ ಹಿಸ್ಟಾರಿಕಲಿ ಸ್ಟಾಕ್ಸ್ ಹೋಲ್ಡಿಂಗ್ಸ್ ಅಂತ ಇರ್ತದೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ಬಂದರೆ ನೀವು ನೋಡಿ, ಜೂನಿಂದ ನೋಡಿ, ಜೂನು, ಜುಲೈ, ಮೇಯಿಂದ ಈ ಲೆವೆಲಿಂದನೂ ಆನ್ ಆವ್ರೇಜು 8% ಹಂಗೆ ಹೋಲ್ಡ್ ಮಾಡ್ಕೊಂಡ್ರೆ HDFC ಬ್ಯಾಂಕು. ಪವರ್ ಗ್ರೇಡ್ ನೋಡಿ 6%, ಆನ್ ಆವ್ರೇಜ್ 6%. ಇವ್ರಿಗೆ ಅಷ್ಟು ನಂಬಿಕೆ, ಈ ಕಂಪ್ನಿಗೆ ಏನೂ ಆಗಲ್ಲ, ಅಷ್ಟು ಗ್ಯಾರಂಟಿ ಮೇಲೆ ಇದ್ರ ಮೇಲೆ ದುಡ್ಡು ಹಾಕಿರ್ತಾರೆ. ನೀವು ಅದೇ ಥರ ಇಲ್ಲಿಂದ ಕೆಳಗಡೆ ಬಂದರೆ ನೋಡಿ, ಯಾವುದು ಕಡಿಮೆಯಿಂದ ಜಾಸ್ತಿ ಮಾಡ್ಕೊಬಂದಿರೋದು ನೋಡ್ಬೈರಿ. ಇಲ್ಲಿ ನೋಡಿ, ಭಾರತಿ ಏರ್ಟೆಲ್ 2%ಇಂದ ಯಾವ ತಿಂಗಳದು, ಜೂನಿಂದ ನೋಡಿ, ಮೇಯಿಂದ ಭಾರತಿ ಏರ್ಟೆಲ್ಲು ಮೇಯಿಂದ 2%ಇಂದ 3%, ಜೂನ್ಗೆ, ಜುಲೈಗೆ, ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರು, ಈ ಮಂತಲ್ಲಿ ನೋಡಿ ಆನ್ ಆವ್ರೇಜ್ ಇದರಲ್ಲಿ ಜಾಸ್ತಿ ಮಾಡ್ಕೊಡ್ತಾ ಬಂದವ್ರೆ. ಭಾರತಿ ಏರ್ಟೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಭಾರತಿ ಏರ್ಟೆಲ್ನ ಕ್ಲಿಕ್ ಮಾಡಿಕೊಂಡು ಈ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪರ್ ಒಬ್ಬರೇ ಪರ್ಚೇಸ್ ಮಾಡ್ತಾವ್ರ, ಅಥವಾ ನೋಡಿ, ಭಾರತಿ ಏರ್ಟೆಲ್ ಮ್ಯೂಚುವಲ್ ಫಂಡ್ ಆಕ್ಟಿವಿಟಿ ಅಂತ ಮಾಡಿರಿ. ಹೊಡೆದ್ಬಿಟ್ಟು ಟ್ರೆಂಡ್ ಲೈನ್ ಅಂತ ವೆಬ್ಸೈಟ್ ಇರ್ತದೆ. ಆಕ್ಟಿವಿಟಿ ಅಂತ ಹೊಡೆದ್ರೆ ಟ್ರೆಂಡ್ ಲೈನ್ ಅಂತ ವೆಬ್ಸೈಟ್ ಬರ್ತದೆ, ಇದರಲ್ಲಿ ಓಪನ್ ಮಾಡ್ಕೊಳ್ಳಿ. ಟ್ರೆಂಡ್ ಲೈನ್ ವೆಬ್ಸೈಟಲ್ಲಿ ಓಪನ್ ಮಾಡಿಕೊಂಡು ನೋಡಿ, ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೋಡಿ, ಸ್ವಲ್ಪ ಕೆಳಗಡೆ ಬಂದರೆ ನೋಡಿ, ಹೊಸ್ದಾಗೆ ನೋಡಿ, ಇದು ನವಂಬರು, ಡಿಸೆಂಬರು, ಈ ಥರಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿರೋರು ಜಾಸ್ತಿ ಅವರೇ. ಇದು ಗ್ರೀನ್, ಈ ಬ್ಲೂ ಕಲರ್ ಕಾಣ್ತಾ ಇರೋದು ಆಲ್ರೆಡಿ ಹೋಲ್ಡಿಂಗ್ಸ್ ಅವರು ಜಾಸ್ತಿ ಮಾಡ್ಕೊಂಡು ಹೋಗೋರೆ ನೋಡಿ. ಇದರಲ್ಲಿ ಹೊಸ್ದಾಗಿ ಪರ್ಚೇಸ್ ಗ್ರೀನ್ ಕಲರ್ ಇರೋದು ಹೊಸ್ದಾಗಿ ಪರ್ಚೇಸ್ ಮಾಡೋರು ಜಾಸ್ತಿ ಮಾಡ್ಕೊಂಡು ಹೋಗೋರೆ.
ಆನಂದ್ ಅವರೇಜು ಇದು ನೋಡಿ ಸೆಲ್ಲು ರೆಡ್ ಕಲರು ಅದೇ ಲೆವೆಲಲ್ಲಿ ಅವರೆ. ಇದು ಸೆಕೆಂಡ್ ಲೆವೆಲ್ ಇದು ಅನಾಲಿಸಿಸಲ್ಲಿ. ಇದಾದ ಮೇಲೆ ನೋಡಿ ಬೇರೆ ಮ್ಯೂಚುವಲ್ ಫಂಡ್ ನೋಡಿ SBI ನಿಫ್ಟಿ 50 ETF ಅವರು 4% ಅವ್ರ ಇದರಲ್ಲಿ UTI ಅವ್ರದ್ದು ತುಂಬ ಜನ ಯಾರ್ಯಾರು ಎಷ್ಟೆಷ್ಟು ಯೂಸ್ ಮಾಡೋರು, ಎಷ್ಟೆಷ್ಟು ಲಕ್ಷ ಶೇರ್ ಯೂಸ್ ಮಾಡೋರು, ಮಂತ್ ಎಷ್ಟು ಚೇಂಜ್ ಮಾಡೋರೆ ಎಲ್ಲ ಇಲ್ಲಿ ಬಂದ್ಬಿಡ್ತದೆ. ಇದು ಸೆಕೆಂಡ್ ಲೆವೆಲು. ಇದಾದ ಮೇಲೆ ನೀವು ನೆಕ್ಸ್ಟ್ ಲೆವೆಲ್ ಯಾವ್ದಕ್ಕೆ ಹೋಗ್ಬೇಕು? ಈಗ ಹೇಳ್ದು ಒಂದು 50% ಆದರೆ ನೆಕ್ಸ್ಟ್ ಇನ್ 50% ಇಲ್ಲಿಗೆ ಬರಬೇಕು ನೀವು. ಯಾವುದು screener.com ಬಂದು ಭಾರತಿ ಏರ್ಟೆಲ್ ಅಂತ ಸರ್ಚ್ ಮಾಡಿ. ಭಾರತಿ ಏರ್ಟೆಲ್ ಲಿಮಿಟೆಡ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನೀವು ಇಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ನೋಡಿ ಅವರು ಯಾವ ತಿಂಗಳಿಂದ ಹೇಳ್ದು ಒಂದು 6 ತಿಂಗಳಿಂದ ಅಂದ್ಕೊಳ್ಳಿ. 6 ತಿಂಗಳಿಂದ ಮುಂಚೆ ಏಪ್ರಿಲು, ಜೂನಿಂದ ಅಂದ್ಕೊಳ್ಳಿ. 1900 ರೂಪಾಯಿ, 936 ರೂಪಾಯಿ ಇದ್ದದ್ದು 2000 ಲಾಸ್ಟ್ 6 ಮಂತದೇ ನೋಡುವ. 6 ಮಂತದಲ್ಲಿ 1800 ರೂಪಾಯಿದು 2105 ರೂಪಾಯಿ ಗಂಟೆ ಹೋಗಿತ್ತು. ಎಷ್ಟು ತಿಂಗಳಲ್ಲಿ? ಬರೀ 4 ತಿಂಗಳಲ್ಲಿ. ಈ ಥರ ಯೂಸ್ ಮಾಡಿಕೊಂಡು ನಾನು ಹೇಳ್ತಾ ಇರೋದು, ನಾವು ಹೇಳಿದ ತಕ್ಷಣ ಇದು ಬೈಸೆಲ್ದಲ್ಲಿ ರೆಕಮೆಂಡೇಶನ್ ತೊಗೋಬೇಡಿ. ನೀವು ಪರ್ಸ್ನಲಾಗೆ ಇವಾಗ ಹೇಳಿದ್ರಲ್ಲಿ ಒಂದು 50% ಆಗೈತೆ. ಇನ್ನು 50% ಏನು ಮಾಡಬೇಕು ಅಂತಂದರೆ ನೋಡಿ, ಮಾರ್ಕೆಟ್ ಕ್ಯಾಪು ಇದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಬಂದು ನೆಕ್ಸ್ಟು ಕ್ವಾರ್ಟರ್ಲಿ ರಿಸಲ್ಟ್ ಅಂತ ಇರ್ತದೆ, ಇದನ್ನು ನೋಡ್ಕೋಬೇಕು. ಇದರಲ್ಲಿ ಸೇಲ್ಸು ಸ್ಟ್ಯಾಂಡರ್ಡ್ ಇರ್ತದೆ, ಕನ್ಸಲ್ಟೇಷನ್ ಮಾಡಿ. ಆನಂದ್ ಅವರದ್ದು ಸೇಲ್ಸ್ ನೋಡಿ, ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಇದು ಕ್ವಾರ್ಟರು. ಪ್ರಾಫಿಟ್ಟು ಇದರಲ್ಲೂ ಜಾಸ್ತಿ ಆಯ್ತದೆ. EPS ಇದರಲ್ಲೂ ಜಾಸ್ತಿ ಆಯ್ತೈತೆ. ಸೇಲ್ಸು ಇದು ಇಯರ್ಲಿ ಸೇಲ್ಸು ನೋಡಿ, ಇಯರ್ಲಿ ಸೇಲ್ಸು ಜಾಸ್ತಿ ಐತೆ, 11ಇಂದ 15 ಈ ಥರ. ನೆಕ್ಸ್ಟು ನೆಟ್ ಪ್ರಾಫಿಟ್ಟು 23 ಕೋಟಿ ಇದ್ದದ್ದು 26 ಕೋಟಿ ಆಗೈತೆ. ಇದನ್ನೆಲ್ಲ ಆಗಿ ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ಶೇರ್ ಹೋಲ್ಡಿಂಗು, FIS, DIS ಇದೆಲ್ಲ ಬಂದಮೇಲೆ ನೆಕ್ಸ್ಟು ಟ್ರಾನ್ಸ್ಕ್ರಿಪ್ಟ್ ಅಂತ ಐತಲ್ಲ, ಇಲ್ಲಿ ಗಂಟ ಹೇಳ್ದದ್ದು ಒಂದು 50% ಆದರೆ ಇಲ್ಲಿಂದ ಹೇಳ್ತಾ ಇರೋದು 50%. ನೀವು TTPನ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗದೆ ಹೋಗಲಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಏನು ಗೊತ್ತು ನಿಮಗೆ, ಒಂದು ಕಡೆಯಿಂದ ಒಂದು 60 ಪೇಜ್ ಐತೆ. ನೀವು ಒಂದೊಂದೇ ಪೇಜು ಇದು ಏನು ಮಾಡ್ತದೆ, ಏನು ಕಂಪ್ನಿ ಇದು, ಭಾರತಿ ಏರ್ಟೆಲ್ ಎಲ್ರಿಗೂ ಗೊತ್ತು ಏನು ಮಾಡ್ತದೆ, ಏನು ಎತ್ತ, ಇದನ್ನೆಲ್ಲ ನೋಡ್ಕೊಬನ್ನಿ. ಇದನ್ನೆಲ್ಲ ನಿಮ್ಗೆ ಏನು ಅರ್ಥ ಆಗದೆ ನೋಡಿ. ಎಬಿಟಾ ಏನೈತೆ, ಇದೇನೈತೆ, ಪ್ರಾಫಿಟ್ ಏನೈತೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನೈತೆ, ಇದನ್ನೆಲ್ಲ ನೋಡ್ಕೊಬನ್ನಿ. ಇದನ್ನೆಲ್ಲ ಬಂದಮೇಲೆ ಈ ಟ್ರಾನ್ಸ್ಕ್ರಿಪ್ಟ್ ಐತಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಮೇಯ್ನ್ ಇದೆ ಬಿಸ್ನೆಸ್ ಏನು ಮಾಡ್ತಾವ್ರೆ, ಏನು ಎತ್ತ, ಅವರು ಇಲ್ಲಿ ಗಂಟ ನಾನೇನು ಹೇಳಿದೆ ಅದು 50% ಆದರೆ ಇದೇ 50%. ಯಾಕೆ ಅಂದರೆ ನೀವು ನಾಳೆ ದಿನ ಈ ಸ್ಟಾಕ್ಸ್ನ ಹೋಲ್ಡ್ ಮಾಡಬೇಕು ಅಂದರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು. ನಿಮಗೆ ಕನ್ವಿನ್ಷನ್ ಕರೆಕ್ಟಾಗಿರಬೇಕು. ಕನ್ವಿನ್ಷನ್ ಯಾವುದರಿಂದ ಬರ್ತದೆ? ಇದರಿಂದ ಬರ್ತದೆ. ನೀವು ಇದನ್ನು ಒಂದೊಂದೇ ಪೇಜನ್ನು ನಿಧಾನಕ್ಕೆ ಓದ್ಕೊಂಡು ಮ್ಯಾನೇಜ್ಮೆಂಟ್ ಏನಕ್ಕೆ ಇದನ್ನು ಓದಬೇಕು ಅಂತಂದರೆ, ಒಂದು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು 17 ಪೇಜ್ ಐತೆ, ಒಂದು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಗೊತ್ತಾಗ್ಬಿಡ್ತದೆ. ಇವರು ಇನ್ವೆಸ್ಟರ್ಗಳು ಕ್ವಶನ್ ಕೇಳಿರ್ತಾರೆ ಮ್ಯಾನೇಜ್ಮೆಂಟ್ನ. ಯಾವಾಗ ಹೇಳ್ತಾರಲ್ಲ, ಮ್ಯಾನೇಜ್ಮೆಂಟು ಒಂಥರ ಜಾಕಿ ಇದ್ದಂಗೆ, ಕುದುರೆನ ಯಾರು ಕರೆಕ್ಟಾಗಿ ಓಡಿಸ್ತಾರೆ ಅಂಥವ್ರ ಕೈಲಿ ನಾವು ದುಡ್ಡು ಕೊಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಏನಕ್ಕಪ್ಪ ಅಂತಂದರೆ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕರೆಕ್ಟಾಗಿ ಒಂದಾದ್ಮೇಲೆ ಒಂದು ಪೇಜು ಅವರು ಏನೇನು ಕ್ವಶನ್ ಕೇಳವ್ರೆ, ಮ್ಯಾನೇಜ್ಮೆಂಟ್ ಏನು ಉತ್ತರ ಕೊಟ್ಟವ್ರೆ, ಈ ನೆಕ್ಸ್ಟ್ ಸಲ ಏನು ಪ್ರಾಫಿಟ್ ಮಾಡ್ತೀವಿ ಅಂತ ಹೇಳವ್ರೆ, ನೆಕ್ಸ್ಟ್ ಸಲ ಈ ರೇಟ್ ಯಾವಾಗ ಜಾಸ್ತಿ ಮಾಡ್ತೀನಿ ಅಂತ ಹೇಳವ್ರೆ, ಅದು ಆರ್ಪು ಅಂತ ಬರ್ತದೆ, ಆರ್ಪು ಯಾವಾಗ ಜಾಸ್ತಿ ಮಾಡ್ತಾರೆ, ಒಬ್ಬ ಕಸ್ಟಮರಿಂದ ಎಷ್ಟು ಪ್ರಾಫಿಟ್ಟು ಅರ್ನ್ ಮಾಡ್ತಾರೆ, ಇದನ್ನೆಲ್ಲ ಕಾನ್ಫರೆನ್ಸ್ ಕಾಲಲ್ಲಿ ಹೇಳ್ತಾರೆ. ಇಲ್ಲಿವರೆಗೂ ಏನು ನೀವು ಕನ್ವಿನ್ಷನ್ ಬಿಲ್ಡ್ ಆದಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ಏನು ಗೊತ್ತಿಲ್ಲದೇ ಸ್ಟಾಕ್ಸ್ನ ಇಲ್ಲಿ ಹೇಳ್ದು ಸ್ಟಾಕ್ಸ್ನ ಯಾವುದು ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ, ನಾನು ಸೆಬಿ ರಿಜಿಸ್ಟರ್ ಅಡ್ವೈಸರು ಅಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ಸ್ನ ಸುಮ್ಮನೆ ಯಾರ್ಯಾರು ಏನೇನೋ ಹೇಳಿದ್ರು ಅನ್ನೋದ್ರ ಬದಲು, ಒಂದು ಮ್ಯೂಚುವಲ್ ಫಂಡ್ ಅವರು ಕೋಟ್ಯಾಂತರ ರೂಪಾಯಿ ಅವ್ರು ರಿಸರ್ಚ್ ಅನಲಿಸ್ಟ್ ಮಾಡಿಕೊಂಡಿರ್ತಾರೆ.
ಅವರಿಂದ ನಾವು ಯಾವ ರೀತಿ ಇದರಿಂದ ಉಪಯೋಗ ಪಡ್ಕೋಬೋದು ಅನ್ನೋದನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ನೇಹಿತರೆ ಈಗ ಹೇಳ್ದದ್ದು ಸ್ವಲ್ಪ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗು. ಸುಮ್ಮನೆ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೀವೇನಾದರೂ ಇದನ್ನೆಲ್ಲ ನೀಟಾಗಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರಲ್ಲಿ ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನೀವು ಇದು ಒಂದೇ ಅಂತಲ್ಲ, ನೀವು ಯಾವುದೇ ಆದರೂ ಅಷ್ಟೇ ಸ್ವಲ್ಪ ಬೋರಿಂಗ್ ಇರೋದ್ರಲ್ಲಿ ಸ್ವಲ್ಪ ಇವನ್ನೆಲ್ಲ ಮಾಡೋದ್ರಲ್ಲಿ ನಿಮಗೆ ಪ್ರಾಫಿಟ್ ಜಾಸ್ತಿ ಸಿಗ್ತದೆ. ಸುಮ್ಮನೆ ಬ್ಲೈಂಡಾಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ದುಡ್ಡು ಕಳ್ಕೊಳ್ಳೋದು 100% ಸತ್ಯ. ಅದರಿಂದ ಹೇಳ್ತಾ ಇದ್ದೀನಿ, ನೀವು ಈ ಥರ ಎಲ್ಲ ರಿಸರ್ಚ್ ಮಾಡಿ ಮ್ಯೂಚುವಲ್ ಫಂಡವ್ರು ಯಾವ ರೀತಿ ಸ್ಟಾಕ್ಸ್ ಸೆಲೆಕ್ಷನ್ ಮಾಡ್ತಾರೆ, ನಾವು ಯಾವ ರೀತಿ ಸ್ಟಾಕ್ಸ್ನ ಎತ್ಕೋಬೇಕು, ಎತ್ಕೊಂಡಾದ್ಮೇಲೆ ನಾವು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ನಮ್ಗೆ ಯಾವ ರೀತಿ ಕನ್ವಿಷನ್ ಬಿಲ್ಡ್ ಆಗಬೇಕು, ಈ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಂಟ್ರೆಸ್ಟ್ ಆಗಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾರು ನಿಮ್ಮ ಸ್ನೇಹಿತರು ಆಲ್ರೆಡಿ ಸ್ಟಾಕ್ಸ್ ಬಗ್ಗೆ ಗೊತ್ತಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.